ಮತ್ತೊಂದು ಕಡೆ ಸಿಟಿ ರವಿ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಡುವಿನ ಈ ಡರ್ಟಿ ಪಾಲಿಟಿಕ್ಸ್ ವಿಚಾರದ ಕದನಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಬಿಜೆಪಿ ಅವರು ಸರಿಯಾದ ರೀತಿಯಾಗಿ ಹೋರಾಟ ಮಾಡಬೇಕು, ಹೋರಾಟ ಮಾಡಿದ್ರೆ ಪೊಲೀಸರು ಸಸ್ಪೆಂಡ್ ಆಗ್ತಾರೆ ಅಂತ ಹೇಳಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ. ಹಾಸನದಲ್ಲಿ ಮಾತನಾಡಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ. ರಾಜ್ಯದಲ್ಲಿ ಕೆಟ್ಟ ರಾಜಕಾರಣ ನಡೀತಾ ಇದೆ, ದ್ವೇಷದ ರಾಜಕಾರಣದ ಬೀಜ ಬಿತ್ತುತ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಬಿಜೆಪಿ ಅವರು ಸರಿಯಾದ ರೀತಿಯಲ್ಲಿ ಹೋರಾಟವನ್ನ ಮಾಡಿದ್ರೆ ಯಾರು ಪೊಲೀಸರು ಸಿಟಿ ರವಿ ಅವರನ್ನ ಸುಖಾಸುಮ್ನೆ ಸುತ್ತಿಸಿದ್ರು ಅವ್ರು ಸಸ್ಪೆಂಡ್ ಆಗ್ತಾರೆ ಅಂತ ಹೇಳಿ ಮಾತನಾಡಿದ್ದಾರೆ ಕುಮಾರಸ್ವಾಮಿ. ಅವತ್ತು ರಾತ್ರಿಯ ಒಂದು ಘಟನೆ ಏನಿದೆ ಸಿಟಿ ರವಿ ಅವರದನ್ನೇ ಹೇಳೋದಾದ್ರೆ, ರಾತ್ರಿ ಎಲ್ಲ ಸುತ್ತಿಸಬೇಕಾಗಿತ್ತ, ಅವರು ಜನಪ್ರತಿನಿಧಿ ಇದ್ರಲ್ವೇ, ಅರೆಸ್ಟೇ ಮಾಡೋದಾದ್ರು ನೇರವಾಗಿ ಬೆಂಗಳೂರಿಗೆ ಕರ್ಕೊಂಡ್ಬರ್ಬೋದಾಗಿತ್ತು ಜನಪ್ರತಿನಿಧಿ ಕೋರ್ಟ್ಗೆ. ರಾತ್ರಿ ಎಲ್ಲ ಸುತ್ತಿಸಬೇಕಾದ ಅವಶ್ಯಕತೆ ಏನಿತ್ತು? ಯಾರು ಡೈರೆಕ್ಷನ್ ಕೊಟ್ಟವರು ಇದಕ್ಕೆ? ಇವತ್ತು ನಿಜಕ್ಕೂ ಏನಾದರೂ ನಮ್ಮ ಬಿಜೆಪಿ ಸ್ನೇಹಿತರಿಗೆ ಹೇಳ್ತೀನಿ, ಇದನ್ನ ನೀವು ಸರಿಯಾದ ರೀತಿ ಕಾನೂನಿನ ವ್ಯಾಪ್ತಿ ಒಳಗೆ ಹೋರಾಟ ಮಾಡಿದ್ರೆ ಆ ಅಧಿಕಾರಿಗಳೆಲ್ಲ ಸಸ್ಪೆಂಡ್ ಆಗ್ತಾರೆ. ಸತೀಶ್ ಜಾರಕಿಹೊಳಿ ಅವರೇ ಒಂದು ಮಾತು ಹೇಳ್ತಾರೆ, ನಾನು ಹೇಳಿದೆ ಪ್ರೊಡ್ಯೂಸ್ ಮಾಡಿ ಅಂತ ಹೇಳಿ ಅಂತ ಹೇಳ್ತಾರೆ. ಇನ್ನೊಬ್ರು ಹೇಳ್ತಾರೆ, ಅವ್ರು ಇನ್ನೊಂದು ಕಥೆ ಹೇಳ್ತಾರೆ. ಹಲವಾರು ಪ್ರಕರಣಗಳು ಈ ರಾಜ್ಯದಲ್ಲಿ ಕಳೆದ 6-7 ತಿಂಗಳಿಂದ ನಡ್ಕೊಂಡ್ ಬರ್ತಾ ಇರತಕ್ಕಂಥ ರೀತಿ ಏನಿದೆ, ಕರ್ನಾಟಕಕ್ಕೆ ಮುಂದಿನ ದಿನಗಳು ಬಹಳ ಕೆಟ್ಟ ರೀತಿಯ ರಾಜಕೀಯದ ವೈಷಮ್ಯಗಳು ದೇಶಗಳು ಬೆಳೀತಕ್ಕಂಥದಕ್ಕೆ. ಪರಿಷತ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಬಳಕೆ ಮಾಡಿದ್ರು ಸಿಟಿ ರವಿ ಅನ್ನೋ ಆರೋಪ. ಸಭಾಪತಿಗಳು ಒಂದರ್ಥದಲ್ಲಿ ಕ್ಲೀನ್ ಚಿಟ್ ಕೊಟ್ಬಿಟ್ರು ಸಿಟಿ ರವಿ ಅವರಿಗೆ. ಸಿಟಿ ರವಿ ಅವರು ಆ ಪದವನ್ನ ಬಳಕೆ ಮಾಡಿರೋದಕ್ಕೆ ಯಾವುದೇ ರೀತಿಯ ವಿಡಿಯೋ ಆಡಿಯೋ ಸಾಕ್ಷಿ ಇಲ್ಲ ಅಂತ ಹೇಳಿ. ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್, ಖುದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಟಿ ರವಿ ವಿರುದ್ಧ ವಿಡಿಯೋ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಅಶ್ಲೀಲ ಪದ ಪ್ರಯೋಗಿಸದ ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಬಿಜೆಪಿ ಅವರು ಸಿಟಿ ರವಿ ಅಂತವರು 100 ಮಂದಿ ಬಂದರೂ ಕೂಡ ನಾನು ಅವರನ್ನ ಎದುರಿಸಲಿಕ್ಕೆ ಸಜ್ಜಳಿದ್ದೇನೆ ಅಂತ ಹೇಳಿ ಓಪನ್ ಸವಾಲ್ ಹಾಕಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಪದೇ ಪದೇ ಒಂದೇ ಅಶ್ಲೀಲ ಪದವನ್ನ ಬಳಕೆ ಮಾಡಿರೋದ್ರ ಕುರಿತಾಗಿಯೂ ಕೂಡ ಸಾಕ್ಷ್ಯ ಬಿಡುಗಡೆ ಮಾಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. 3-4 ದಿನದಿಂದ ಸೈಲೆಂಟ್ ಆಗಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ನಿನ್ನೆ ತಮ್ಮ ಬೆಳಗಾವಿ ನಿವಾಸದಲ್ಲೇನೆ ಅಹವಾಲನ್ನ ಸ್ವೀಕರಿಸಿದ್ರು, ಜನರ ಸಮಸ್ಯೆಗಳನ್ನ ಆಲಿಸಿದ್ರು. ಇವತ್ತು ತಮಗಾದ ಸಮಸ್ಯೆ ಬಗ್ಗೆ ಸಿಡಿದೆದ್ದಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಸಾಕ್ಷ್ಯ ಇಲ್ಲ ಅನ್ನೋ ಸಭಾಪತಿಗಳಿಗೂ ಕೂಡ ಆ ಮೂಲಕ ಕೌಂಟರ್ ಕೊಟ್ಟಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ವಿಡಿಯೋವೊಂದನ್ನ ಮಾಧ್ಯಮಗಳ ಸಮ್ಮುಖದಲ್ಲಿ ಬಿಡುಗಡೆ ಮಾಡಿ ಪರಿಷತ್ನಲ್ಲಿ ಸಿಟಿ ರವಿ ಆಡಿರೋ ಮಾತಿದು ಒಂದಲ್ಲ ಎರಡಲ್ಲ, ಪದೇ ಪದೇ ಇದೇ ಅಶ್ಲೀಲ ಪದವನ್ನ ಬಳಕೆ ಮಾಡಿದ್ದಾರೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಯಾವುದೇ ಕಾರಣಕ್ಕೂ ಸಿಟಿ ರವಿ ಅವರನ್ನ ಕ್ಷಮಿಸುವ ಮಾತು ಇಲ್ಲ. ಸಿಟಿ ರವಿ ಅವರ ವಿರುದ್ಧದ ದೂರನ್ನ ವಾಪಸ್ ಪಡೆಯುವ ಪ್ರಯತ್ನನೂ ಇಲ್ಲ. ಸಿಟಿ ರವಿ ಅವರು ಮಾತನಾಡಿರೋದಕ್ಕೆ ವಿಡಿಯೋ ಆಡಿಯೋ ಸಾಕ್ಷಿ ಇದೆ ಅಂತ ಹೇಳಿ ಮತ್ತೊಮ್ಮೆ ಸಿಡಿದೆದ್ದಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಬಿಜೆಪಿ ಅವರು ಬಾಯಲ್ಲಿ ಮಾತ್ರ ರಾಮನ ಹೆಸರು ಹೇಳ್ತಾರೆ, ಆದ್ರೆ ಅವರ ಅಸಲಿ ಸಂಸ್ಕೃತಿ ಇದೆ ಅಂತ ಹೇಳಿ ಸಿಟಿ ರವಿ ವಿರುದ್ಧ ಹೌಹಾರಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಎನ್ಕೌಂಟರ್ ಅಂತೆಲ್ಲ ಹೇಳಿ ಇದೀಗ ಇಡೀ ಟಾಪಿಕ್ ಅನ್ನ ಡೈವರ್ಟ್ ಮಾಡೋ ಪ್ರಯತ್ನವನ್ನ ಮಾಡ್ತಿದ್ದಾರೆ. ತಾವು ಮಾಡಿರೋ ತಪ್ಪನ್ನ ಮುಚ್ಚಾಕೋ ಪ್ರಯತ್ನವನ್ನ ಮಾಡ್ತಿದ್ದಾರೆ ಬಿಜೆಪಿ ಅವರು. ಆದ್ರೆ ಯಾವುದೇ ಕಾರಣಕ್ಕೂ ಈ ಪ್ರಕರಣವನ್ನ ಇಲ್ಲಿಗೆ ಬಿಡೋದಿಲ್ಲ. ಕಾನೂನಾತ್ಮಕವಾಗಿ ಸಿಟಿ ರವಿ ಅವರ ವಿರುದ್ಧ ಕ್ರಮ ಆಗೋವರೆಗೂ ಹೋರಾಟವನ್ನ ಮಾಡೇ ಮಾಡ್ತೀನಿ ಅಂತ ಹೇಳಿ ಮತ್ತೊಮ್ಮೆ ಸವಾಲ್ ಹಾಕಿ ಮಾತನಾಡಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಇವತ್ತು ಮಾಧ್ಯಮದವರನ್ನ ಕರೆದು
ತಮ್ಮ ಬಳಿ ಇರುವ ವಿಡಿಯೋವೊಂದನ್ನ ತೋರಿಸಿ ಸಿಟಿ ರವಿ ಅವರು ಪರಿಷತ್ನಲ್ಲಿ ಅಶ್ಲೀಲ ಪದ ಬಳಕೆ ಮಾಡಿದ್ದು ಸತ್ಯ ಅಂತ ಹೇಳಿ ಮಾತನಾಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದ್ ಕಡೆ ಪರಿಷತ್ ಸಭಾಪತಿಗಳು ಸಭಾಧ್ಯಕ್ಷರು ಸಿಟಿ ರವಿ ಅವರು ಹಂಗೆ ಮಾತನಾಡಿಲ್ಲ, ಬೇರೆ ಯಾರಾದ್ರೂ ಆ ರೀತಿಯಾಗಿ ಮಾತನಾಡಿದ್ದಾರೆ ಅಂತ ಹೇಳಿ ವಿಡಿಯೋ ತೋರಿಸ್ತಾ ಇದ್ರೆ ಫೇಕ್ ಮಾಡಿರಬಹುದು ಅಂತ ಹೇಳಿ ನೇರವಾಗಿ ಮಾತನಾಡಿದ್ದಾರೆ. ಆದರೆ ಇದಕ್ಕೆ ಕೌಂಟರ್ ಅನ್ನೋ ರೀತಿಯಲ್ಲಿ ಸಿಟಿ ರವಿ ಮಾತನಾಡಿರೋದು ನಿಜ ಅಂತ ಹೇಳಿ ವಿಡಿಯೋ ಆಡಿಯೋ ಬಿಡುಗಡೆ ಮಾಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಮೇಡಮ್ ತೋರಿಸಿ ಮೇಡಮ್ ತೋರಿಸಿ ಇದೇ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಸಿಟಿ ರವಿ ನಡುವೆ ಸದನ ಕದನದ ವಿಚಾರ ಈಗಲೂ ಕೂಡ ಮುಂದುವರೆದಿದೆ. ಬಿಜೆಪಿ ನಾಯಕರು ಗೋಮುಖ ವ್ಯಾಘ್ರರು, ಇಂಥ 100 ಮಂದಿ ಬಿಜೆಪಿ ನಾಯಕರು ಬಂದರೂ ಕೂಡ ನಾನು ಅವರನ್ನ ಸಮರ್ಥವಾಗಿ ಎದುರಿಸ್ತೇನೆ ಅಂತ ಕೇಸರಿ ನಾಯಕರಿಗೆ ಸಚಿವೆ ಹೆಬ್ಬಾಳ್ಕರ್ ಸವಾಲ್ ಹಾಕಿದ್ದಾರೆ. ಪ್ರಧಾನಿ ಮೋದಿ ಅವರಿಗೂ ದೂರು ಕೊಡೋಕೆ ನಾನು ಸಿದ್ಧಳಿದ್ದೇನೆ. ಬಿಜೆಪಿಯಲ್ಲಿ ಇರೋರೆಲ್ಲ ಧೃತರಾಷ್ಟ್ರು ಇದ್ದಂಗೆ. ನಾನು ಚೆನ್ನಮ್ಮ ನಾಡಿನ ಮಹಿಳೆ, ನನಗೆ ಅನ್ಯಾಯ ಆಗಿದೆ, ಕಾನೂನು ಹೋರಾಟ ಮಾಡೇ ಮಾಡ್ತೀನಿ ಅಂತ ಹೇಳಿ ಮತ್ತೊಮ್ಮೆ ಸಿಡಿದು ಮಾತನಾಡಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಸಿಟಿ ರವಿ ಅವರು ಒಂದು ದೇವರು ಅನ್ನುವಂತ ಏನೊಂದು ಪೋರ್ಟ್ರೇಟ್ ಮಾಡ್ತಾ ಇದ್ದಾರೆ ಬಿಜೆಪಿಯವರು. ಅದು ಅವರ ಮುಖವಾಡ, ಗೋಮುಖ ವ್ಯಾಘ್ರಗಳು ಇವರೆಲ್ಲ. ಒಬ್ಬ ಮಹಿಳೆಯನ್ನ ಒಂದು ಸದನದಲ್ಲಿ ಈ ಮಟ್ಟಿಗೆ ಮಾತಾಡಿದ್ರೆ ಅದನ್ನ ಅವರ ಬೆನ್ನಿಗೆ ನಿಂತ್ಕೊಳ್ತಾರೆ, ಪ್ರಶಂಸೆ ಮಾಡ್ತಾರೆ. ಯಾರಾದ್ರೂ ಒಬ್ರು ಅದನ್ನ ಖಂಡನೆ ಮಾಡಿದ್ರ, ಒಬ್ರು ಯಾರಾದ್ರೂ ಅದನ್ನ ಕ್ಷಮೆ ಕೇಳಿದ್ರ? ಏನಾಗಿದೆ ಅವ್ರಿಗೆ ಗಾಯ? ಎಷ್ಟಾಗಿದೆ ಗಾಯ? ಎಷ್ಟು ಹೊಲಿಗೆ ಬಿದ್ದಿದ್ದಾವೆ ಅವ್ರಿಗೆ? ಪಟ್ಟಿ ಸುತ್ಕೊಳ್ತಾರ? ಏನು ಬೇರೆಯವ್ರ ಕಣ್ಣಿಗೆ ಪಟ್ಟಿ ಕಟ್ಟದೇನಂತ ತಿಳ್ಕೊಂಡಿದ್ದೀರಾ ನೀವು? ಸಿಟಿ ರವಿ ಅವರೇ, ನೀವು ನನಗೆ ಆ ಪದವನ್ನ ಬಳಸಿದ್ದೀರಾ, ಅದರಿಂದ ಇವತ್ತು ನನ್ನ ಮನ ನೊಂದಿದೆ. ಆದರೆ ಇಂಥ 100 ಸಿಟಿ ರವಿಯನ್ನ ಎದುರಿಸ್ತೀನಿ. ನನ್ನ ಹತ್ರ ಕೂಡ ಸಾಕ್ಷಿ ಇದೆ, ನಾನು ಕೂಡ ಸಾಕ್ಷಿಯನ್ನ ರಿಲೀಸ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಸಿಟಿ ರವಿ ಅವರನ್ನ ಕ್ಷಮಿಸುವಂತ ಪ್ರಮೇಯನೇ ಇಲ್ಲ. ನಾನು ಹೋರಾಟ ಮಾಡ್ತೀನಿ. ಇಡೀ ಮಹಿಳಾ ಕುಲಕ್ಕೆ ಏನು ಅವರು ಇವತ್ತು ಅನ್ಯಾಯ ಮಾಡಿದ್ದಾರೆ, ಈ ಪದವನ್ನ ಬಳಸಿದ್ದಾರೆ, ಅವರಿಗೆ ಶಿಕ್ಷೆ ಆಗುವವರೆಗೂ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಸುಮ್ಮನೆ ಕೂರೋದಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನನ್ನ ಹತ್ರ ಕೂಡ ಸಾಕ್ಷಿ ಇದೆ, ನಾನು ಕೂಡ ಸಾಕ್ಷಿಯನ್ನ ರಿಲೀಸ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಸಿಟಿ ರವಿ ಅವರನ್ನ ಕ್ಷಮಿಸುವಂತ ಪ್ರಮೇಯನೇ ಇಲ್ಲ. ನಾನು ಹೋರಾಟ ಮಾಡ್ತೀನಿ. ಇಡೀ ಮಹಿಳಾ ಕುಲಕ್ಕೆ ಏನು ಅವರು ಇವತ್ತು ಅನ್ಯಾಯ ಮಾಡಿದ್ದಾರೆ, ಈ ಪದವನ್ನ ಬಳಸಿದ್ದಾರೆ, ಅವರಿಗೆ ಶಿಕ್ಷೆ ಆಗುವವರೆಗೂ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಸುಮ್ಮನೆ ಕೂರೋದಿಲ್ಲ ಅಂತ ಬಿಜೆಪಿಯ ಎಲ್ಲ ನಾಯಕರನ್ನ ನೋಡಿದ್ರೆ ನನಗೆ ನಿಜವಾಗ್ಲೂ ಒಂದು ಕಡೆ ಅವ್ರ ಬಗ್ಗೆ ಮರುಕು ಹುಟ್ಟುತ್ತೆ. ಇನ್ನೊಮ್ಮೆ ಹೇಳಬೇಕು ಅಂದರೆ ನಾಚಿಕೆ ಆಗುತ್ತೆ. ಯಾಕಂತಂದರೆ ಯಡಿಯೂರಪ್ಪಾಜಿ ಅವರ ಮಗ ವಿಜಯೇಂದ್ರ, ಆರ್ ಅಶೋಕ್ ಅವರು, ನಮ್ಮ ಸಮಾಜದ ಹಿರಿಯ ಮುಖಂಡರಾದಂಥ ಯತ್ನಾಳ್ ಅವರು, ಬೆಲ್ಲದವರು, ಇವರು ಎಲ್ಲರೂ ಒಬ್ಬ ಮತ್ತಷ್ಟು ಡೀಟೇಲ್ಸ್ ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ಮೈಲಾರಿ. 3 ದಿನ ಮೌನ, ನಿನ್ನೆ ಜನರ ಸಮಸ್ಯೆ ಅಹವಾಲನ್ನ ಸ್ವೀಕಾರ, ಇವತ್ತು ತಮ್ಮ ಸಮಸ್ಯೆ ಬಗ್ಗೆ ಮತ್ತೊಮ್ಮೆ ಸಿಡಿದೆದ್ದಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ವಿಡಿಯೋವೊಂದನ್ನ ರಿಲೀಸ್ ಮಾಡಿದ್ದಾರೆ, ಪ್ರಧಾನಿವರೆಗೂ ದೂರ ತೆಗೆದುಕೊಂಡು ಹೋಗೋ ಮಾತನಾಡಿದ್ದಾರೆ. ಮುಂದಿನ ಹೋರಾಟದ ಬಗ್ಗೆ ಮತ್ತೇನೆಲ್ಲ ಮಾಹಿತಿಯನ್ನ ನೀಡಿದ್ದಾರೆ, ಡೀಟೇಲ್ಸ್ ಹಂಚ್ಕೊಳ್ತಾ ಹೋಗೋದಾದ್ರೆ.
ಖಂಡಿತ ಸ್ಮಿತಾ, ಇಲ್ಲಿ ಪ್ರಮುಖವಾಗಿ ಏನು ಸದನದಲ್ಲಿ ಏನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿಯವರು ಅಶ್ಲೀಲ ಪದವನ್ನು ಬಳಕೆ ಮಾಡಿದ್ರು. ಆ ಒಂದು ಪ್ರಕರಣ ಕುರಿತಂತೆ ಈಗಾಗಲೇ ಏನು ಹಿರೇಬಾಗೇಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು, ಅವರ ಬಂಧನ ಕೂಡ ಆಗಿತ್ತು, ಬಂಧನ ನಂತರ ಬಿಡುಗಡೆ ಕೂಡ ಆಗಿತ್ತು. ಆದರೆ ಸಿಟಿ ರವಿ ಅವರು ಒಂದು ಕೆಲವೊಂದಿಷ್ಟು ಗಂಭೀರವಾದಂಥ ಆರೋಪವನ್ನು ಮಾಡಿದ್ರು. ನನ್ನನ್ನು ಕಾಡಿಗೆ ಕರೆದುಕೊಂಡು ಹೋದರು, ಕಲ್ಲಿನ ಕ್ರಷರ್ ಇರುವಂಥ ಸ್ಥಳಕ್ಕೆ ಕರೆದುಕೊಂಡು ಹೋದರು ಮತ್ತು ಇಡೀ ರಾತ್ರಿ ನನ್ನ ಸುತ್ತಾಡಿಸಿದ್ರು ಅನ್ನೋ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಿದ್ರು. ಕಳೆದ 3 ದಿನಗಳಿಂದ ಮೌನವಾಗಿದ್ದಂಥ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಈಗ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು, ಮೌನವನ್ನು ಮುರಿದಿದ್ದಾರೆ. ಅದರಲ್ಲಿ ನಾನು ಸುಮಾರು 26 ವರ್ಷಗಳಿಂದ ಕೂಡ ಸಂಘರ್ಷ ಮಾಡಿಕೊಂಡು ಜೀವನವನ್ನು ಈ ಸ್ಥಾನಕ್ಕೆ ಬಂದಿದ್ದೇನೆ. ಆದರೆ ನಾನು ರೆಡ್ ಕಾರ್ಪೆಟ್ ಮೇಲೆ ಈ ಸ್ಥಾನಕ್ಕೆ ಬಂದಿಲ್ಲ, ನಿರಂತರವಾಗಿ ನಾನು ಹೋರಾಟದ ಬದುಕನ್ನು ಕಟ್ಕೊಂಡು ಬಂದಿದ್ದೇನೆ. ಆದರೆ ನನಗೆ ಈ ರೀತಿ ಮಾತನಾಡಿದೆ, ಇಡೀ ಬಿಜೆಪಿ ಪಕ್ಷ ಕೂಡ ಅವರ ಜೊತೆಗೆ ನಿಂತಿದೆ, ಅವರಿಗೆ ನಾಚಿಕೆ ಆಗಬೇಕು. ಜೊತೆಗೆ ಸಿಟಿ ರವಿಯವರಿಗೆ ಇಡೀ ರಾಜ್ಯವೇ ಚೀಮಾರಿಯನ್ನು ಹಾಕಿದೆ ಮತ್ತು ಈ ಪ್ರಕರಣವನ್ನು ಇಲ್ಲಿಗೆ ಬಿಡೋದಿಲ್ಲ. ಜೊತೆಗೆ ಪ್ರಕರಣವನ್ನು ನಾನು ಕಾನೂನು ಹೋರಾಟವನ್ನು ಮಾಡ್ತೇನೆ, ಕಾನೂನು ಹೋರಾಟದಲ್ಲಿ ಇದು ಆದಷ್ಟು ಬೇಗ ತನಿಖೆ ಆಗಬೇಕು. ಜೊತೆಗೆ FSL ವರದಿ ಕೂಡ ಬರಬೇಕು, FSLಗೂ ಕೂಡ ನಾನು ಕಳಿಸ್ತೇನೆ ಅನ್ನೋ ನಿಟ್ಟಿನಲ್ಲಿ ಅದೇನು ಆವತ್ತು ಸದನದಲ್ಲಿ ಏನೆಲ್ಲ ಆಗಿತ್ತು ಆ ಒಂದು ಆಡಿಯೋ ವಿಡಿಯೋ ತುಣುಕನ್ನು ಕೂಡ ಮಾಧ್ಯಮಗಳ ಎದುರು ಕೂಡ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಿಡುಗಡೆ ಮಾಡಿದ್ರು. ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಡೀ ರಾಜ್ಯವೇ ಕೂಡ ಸಿಟಿ ರವಿ ಅವರಿಗೆ ಏನು ಚೀಮಾರಿಯನ್ನು ಹಾಕಿದೆ. ಆದರೆ ಇರು ಪ್ರಕರಣವನ್ನು ಬಿಟ್ಟು ಮೂಲ ಪ್ರಕರಣವನ್ನು ಬಿಟ್ಟು ಬಿಜೆಪಿ ಬೇರೆ ಪ್ರಕರಣ ಅಂದರೆ ಬೇರೆ ವಿಚಾರಗಳನ್ನು ಕೆದಕ್ತಾ ಹೋಗ್ತಿದ್ದಾರೆ. ಎನ್ಕೌಂಟರ್ ಅನ್ನೋ ಒಂದು ಪದವನ್ನು ಮುಂದಿಟ್ಟುಕೊಂಡು ಸಿಟಿ ರವಿ ಅವರು ಇಡೀ ಪ್ರಕರಣವನ್ನು ತಿರುಚುವ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನೋ ಒಂದು ಆರೋಪವನ್ನು ಮಾಡಿದರು. ಹಾಗಾಗಿ ನಾನು ಇಷ್ಟಕ್ಕೆ ಬಿಡೋದಿಲ್ಲ, ನ್ಯಾಯಾಂಗ ತನಿಖೆಯನ್ನು ನ್ಯಾಯಾಂಗದ ಮೂಲಕ ನನಗೆ ನ್ಯಾಯ ಸಿಗುವ ಭರವಸೆ ಇದೆ. ಜೊತೆಗೆ ನ್ಯಾಯಾಂಗ ಇಲ್ಲದ ಮೇಲೆ ದೇವನೊಬ್ಬನೇ ಇದ್ದಾನೆ ಅನ್ನೋ ಒಂದು ಮಾತನ್ನು ಕೂಡ ಹೇಳುವಂಥದ್ದು. ಮತ್ತು ಅಷ್ಟೇ ಅಲ್ಲದೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಮತ್ತು ರಾಷ್ಟ್ರಪತಿಗೂ ಪತ್ರವನ್ನು ಬರಿತೇನೆ ಮತ್ತು ಅವರಿಗೆ ಪತ್ರವನ್ನು ಬರೆಯುವ ಇವರ ವಿರುದ್ಧವನ್ನು ದೂರು ಕೊಡುವ ಕೆಲಸವನ್ನು ಮಾಡ್ತೇನೆ. ಜೊತೆಗೆ ಸಾಧ್ಯವಾದರೆ ಅವರನ್ನು ಭೇಟಿ ಕೂಡ ಆಗ್ತೀನಿ ಅನ್ನೋ ಒಂದು ಮಾತನ್ನು ಕೂಡ ಹೇಳುವಂಥದ್ದು. ಮತ್ತು ಈ ಪ್ರಕರಣವನ್ನು ನಾನು ಇಷ್ಟಕ್ಕೆ ಬಿಡೋದಿಲ್ಲ. ಸದ್ಯ ಈ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಗಾಂಧಿ ಅಧಿವೇಶನ ನಡೀತಾ ಇದೆ ಮತ್ತು ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಇತ್ತು. ಹಾಗಾಗಿ ನಾನು ಬಹಳಷ್ಟು ಹೊರಗಡೆ ಬಂದಿರಲಿಲ್ಲ. ಜೊತೆಗೆ ಈ ಪ್ರಕರಣದಿಂದ ಸಾಕಷ್ಟು ನನಗೆ ನೋವಾಗಿತ್ತು, ಹಾಗಾಗಿ ನಾನು ಮೌನವಾಗಿದ್ದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು. ಮತ್ತು ಈ ಪ್ರಕರಣ ಬಿಡೋದಿಲ್ಲ ಮತ್ತು ತನಿಖೆಯನ್ನು ಮಾಡಿಸ್ತೇನೆ, ನನಗೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿರುವಂಥದ್ದು. ಸ್ಮಿತಾ, ಧನ್ಯವಾದ ಮೈಲಾರಿ ಮಾಹಿತಿಗಾಗಿ.